ಅದು ಮಾನ್ಯ ಅರವಿಂದ್ ಬೆಲ್ಲದವರು ಹೇಳ್ತಾ ಇಲ್ಲ. ನೀವು ಆಮೇಲೆ ತಾವು ಏನು ಅಂಕಿಅಂಶಗಳು ಕೊಟ್ರಲ್ಲ, ಈ 1000, 2000, 1000 ಉದ್ಯೋಗ ಸೃಷ್ಟಿಯಾಗಿದ್ದು, ದಟ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಓನ್ಲಿ ಟೇಕನ್ ಫ್ರಮ್ ಯಾರು ನಮ್ಮ ಇನ್ಸೆಂಟಿವ್ ತಗೊಂಡಿರ್ತಾರೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ, ಅದಷ್ಟೇ. ಅದಕ್ಕಿಂತ ದುಪ್ಪಟ್ಟು 3 ಪಟ್ಟು ಯಾರು ಇನ್ಸೆಂಟಿವ್ ತಗೊಂಡಿಲ್ಲ ಖಾಸಗಿಯಾಗಿ ಹಾಕೊಂಡಿರ್ತಾರೆ ಅಧ್ಯಕ್ಷರೇ. ಯಾರು ನಮ್ಮ ಇನ್ಸೆಂಟಿವ್ ಸಬ್ಸಿಡೀಸಿಗೆ ಅಪ್ಲೈ ಮಾಡಿರ್ತಾರೆ ಆ ಉದ್ಯೋಗ ಸೃಷ್ಟಿದು ಅಂಕಿಅಂಶ ತಾವು ಹೇಳ್ತಾ ಇದ್ದೀರಾ. ಅದು ಹೊರತುಪಡಿಸಿ ಕೂಡ ಇದೆ. ಇಲ್ಲ ಒಳ್ಳೆ ಕೆಲಸ 2 ವರ್ಷದಲ್ಲಿ ಹೇಳಿ ಅಂತ ಅಷ್ಟೇ. ಪ್ರಿಯಾಂಕ ಅವರ ಕಾಳಜಿ ಉತ್ತರ ಕರ್ನಾಟಕದ ಬಗ್ಗೆ, ಅದ್ರ ಬಗ್ಗೆ ನಾನೇನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಆದ್ರೆ ಇವತ್ತು ಸರ್ಕಾರದಿಂದ ಏನ್ ಪುಷ್ ಬೇಕು, ಆ ಪುಷ್ ಇಟ್ ಇಸ್ ನಾಟ್ ಇನಫ್. ನಾವು ಹಿಂದೆ ಮಾನ್ಯ ಅಧ್ಯಕ್ಷರ 1978ರಲ್ಲಿ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡ್ಬೇಕಂತೇಳಿ ಅವಾಗ ಶ್ರೀ MR ಬಾಳೆಗಾವ್ ಅನ್ಸುತ್ತೆ, ಅವರು ಅದನ್ನ ಕನಸ್ಕೊಂಡ್ರು. ಅಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು. 1980ರಲ್ಲಿ ಅಲ್ಲಿ IT ಇಂಡಸ್ಟ್ರಿ ಶುರು ಆಗತ್ತು. 1989 90 ಇರಬೇಕು ಮಾನ್ಯ ಅಧ್ಯಕ್ಷರೇ. ನಾನು ಇನ್ನೂ ಇಂಜಿನಿಯರಿಂಗ್ ಕಲಿತಾ ಇದ್ದೆ. ಅವಾಗ ನಮ್ಮ ಮಾಮನ IAS ಆಫೀಸರ್ VP ಬೆಳಗಾರ್ ಅವ್ರು ನಂಗೆ ಫೋನ್ ಮಾಡಿದ್ರು, ಅರವಿಂದ ಬಾರಪ್ಪ, ನೀನ್ ಅಲ್ಲಿ ಹೊಸದೊಂದು ITPL ಒಂದು ಬಿಲ್ಡಿಂಗ್ ಆಗೈತಿ, ಅದ್ರ ಇನಾಗ್ರೇಷನ್ ಐತಿ, ನೋಡಕ್ ಬಾ ಅಂತ ಹೇಳಿದ್ರು. ನಾನು ಬೆಂಗಳೂರಿಗೆ ಬಂದೆ ವಿಶೇಷವಾಗಿ ಅದ್ರ ಬಗ್ಗೆ. ಆಮೇಲೆ ಅಲ್ಲಿ ವೈಟ್ ಫೀಲ್ಡಿಗೆ ಹೋಗ್ದೆ. ಅವಾಗ ವೈಟ್ ಫೀಲ್ಡಿಗೆ ಹೋಗಾಕ ಮಾರ್ತಳ್ಳಿಯಿಂದ ಒಂದು ಹೊಸ ಡಬಲ್ ರೋಡ್ ಮಾಡಿದ್ರು. ಊರ್ ಹೊರಗೆ ಮಾನ್ಯ ಅಧ್ಯಕ್ಷ ನಾನು ಅನ್ಕೊಂಡೆ, ನಾನು ರಸ್ತೆ ಕಳ್ಕೊಂಡೇನೆ ಅಂತ ತಿಳ್ಕೊಂಡೆ. ಇದೆಲ್ಲ ಕಾಡಿಗೆ ಹೊಂಟಿರ್ಪ, ನಾ ಎಲ್ಲಿಯೂ ಬರ್ತಾನೆ ಇಲ್ಲ ಅಂತೇಳಿ ಹೋದೆ. ಆಮೇಲೆ ಅಲ್ಲಿ ಖಾಲಿ ಒಂದು ದೊಡ್ಡ ಬಯಲದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ನಿಂತಿತ್ತು, STPL. ಅದು ಸಿಂಗಪೂರ್ ಗವರ್ಮೆಂಟ್ ಜೊತೆ ಕೊಲಾಬರೇಟ್ ಮಾಡಿ ಆ ಸಂದರ್ಭದಲ್ಲಿ ಅದನ್ನ ITPL ಅನ್ನು ಮಾಡಿದ್ರಲ್ಲಿ. ಅವಾಗ ಅನ್ಕೊಂಡಿದ್ರು ಇಲ್ಲಿ ಯಾರು ಬರ್ತಾರ ಅಂತೇಳಿ. ಆದ್ರೆ ಅವತ್ತ ITPL ಬಿಲ್ಡಿಂಗ್ ಮಾಡಿದ್ರ ಕಾರಣಕ್ಕಾಗಿ 1980ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ ಕಾರಣಕ್ಕಾಗಿ ದಕ್ಷಿಣ ಬೆಂಗಳೂರಿಂದ ಹಿಡ್ಕೊಂಡು ಪೂರ್ವ ಬೆಂಗಳೂರು ತನಕ ಆ ಭಾಗ ಪೂರ್ತಿ ಇವತ್ತು IT ಪಾರ್ಕ್ ಆಗಿ ಡೆವಲಪ್ಮೆಂಟ್ ಆಯಿತು. ನಮ್ಮ ಉತ್ತರ ಕರ್ನಾಟಕದಲ್ಲಿ, ಬೆಳಗಾಂದಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ, ಗುಲ್ಬರ್ಗದಲ್ಲಿ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರದಿಂದ ಮೊದಲು ಮಾಡುವಂತದ್ದು ಅವಶ್ಯಕತೆ ಇತ್ತು. ಇವತ್ತು ಮಾನ್ಯ ಪ್ರಿಯಾಂಕ ಅವರ ಡಿಪಾರ್ಟ್ಮೆಂಟ್ ದಲ್ಲೇನ ಅಲ್ಲೊಂದು ದೊಡ್ಡ ಹಾರ್ಡ್ವೇರ್ ಪಾರ್ಕ್, ರೆಡಿಮೇಡ್ ಪಾರ್ಕ್ ಮಾಡಿಡ್ಲಿ, ಪ್ಲಗ್ ಅಂಡ್ ಪ್ಲೇ ಟೈಪ್. ಯಾವ ಇಂಡಸ್ಟ್ರಿಗಳು ಬೇಕಲ್ಲ ಅವ್ರು ಬಂದು ಇಮಿಡಿಯೇಟ್ಲಿ ಶುರು ಮಾಡಕ್ ಸಾಧ್ಯ ಆಗ್ತೈತಿ. ಇವತ್ತು ನಮ್ಮ ಆ ಭಾಗಗಳು ಆಂಧ್ರ ಪ್ರದೇಶಕ್ಕಿಂತ ಏನು ಹಿಂದೇನು ಉಳಿದಿಲ್ಲ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಇಂಡಸ್ಟ್ರಿಗಳು ಬರ್ತಾ ಇದಾವೆ, ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? 2013-14ರಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ, ಹುಬ್ಬಳ್ಳಿಗೆ, ಧಾರವಾಡಕ್ಕೆ ಹೀರೋ ಫ್ಯಾಕ್ಟರಿ ಬರುವಂತ ಅವಕಾಶ ಇತ್ತು. ಅವಾಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳ ಹೀರೋ ಫ್ಯಾಕ್ಟರಿ ಬರತೈತಿ, ನೀವು ಸ್ವಲ್ಪ ಇಂಟ್ರೆಸ್ಟ್ ತಗೋರಿ, ಬರ್ತೈತಿ ಅಂತೇಳಿ. ನೀನು ಸದನದ ದಾರಿ ತಪ್ಪಿಸ್ಬೇಡಪ್ಪ, ಇಲ್ಲೇ ಬರ್ತಾರವ್ರು, ಎಲ್ಲಿ ಹೋಗಲ್ಲ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡಿದ್ರು ಸದನದಾಗೆ. ಅದು ಹೋಯ್ತು ಇಲ್ಲೇ ಆಂಧ್ರ ಪ್ರದೇಶಕ್ಕೆ. ಅದು ಹೀರೋ ಫ್ಯಾಕ್ಟರಿ ಹೋಗಿದ್ದಕ್ಕೆ ಮುಂದೆ ಕಿಯಾ ಫ್ಯಾಕ್ಟರಿ ಕೂಡ ಅಲ್ಲೇ ಹೋಯ್ತು. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮಹೀಂದ್ರದ್ದು ಒಂದು ಪ್ಲಾಂಟ್ ಅವರು ಇಡೀ ಭಾರತದಲ್ಲಿ ಇನ್ನೊಂದು ಕಡೆ ಹಾಕ್ಬೇಕಂತ ನೋಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿದೆ, ಮಹೀಂದ್ರದ ದೊಡ್ಡ ಕಂಪ್ನಿ, ಅದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗ್ತಾವ, ಇದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತೇಳಿ. ಇಲ್ಲ, ನಾವು ಅವ್ರಿಗೊಂದು ಪತ್ರ ಬರೆದಿವೆ ಅಂತೇಳಿ ಸರ್ಕಾರ ಉತ್ತರ ಕೊಟ್ಟಿದೆ. ಒಂದು ಪತ್ರ ಬರೆದ್ರೆ ಆ ರೀತಿಯ ಇಂಡಸ್ಟ್ರಿಗಳು ಬರ್ತಾವ ಮಾನ್ಯ ಅಧ್ಯಕ್ಷರೇ? ಮುಖ್ಯಮಂತ್ರಿ ಆದವರು ಅಲ್ಲಿ ಹೋಗ್ಬೇಕಾಗ್ತೈತಿ, ಆ ಇಂಡಸ್ಟ್ರಿ ಜೊತೆ ಎಂಗೇಜ್ ಮಾಡ್ಬೇಕಾಗ್ತೈತಿ. ನೀವು ನಮ್ಮ ರಾಜ್ಯಕ್ಕೆ ಬರ್ರಿ. ಇವತ್ತು ಚಂದ್ರಬಾಬು ನಾಯ್ಡು ಏನ್ ಮಾಡ್ತಾರ, ಅವ್ರು ಇಮಿಡಿಯೇಟ್ಲಿ ತಮ್ಮ ಟೀಮ್ ತಗೊಂಡು ಹೋಗಿ ಅಲ್ಲಿ ಕೂಡ್ತಾರ. ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರ, ಬರ್ರಿ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳ್ತಾರ. ಲ್ಯಾಂಡ್ ಫ್ರೀ ಆಗಿ ಕೊಡ್ತಾರ, ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಕೊಡ್ತಾರ. ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ಗೆ ಸಬ್ಸಿಡಿ ಕೊಡ್ತಾರ. ಈ ರೀತಿ ಬೇರೆ ಬೇರೆ ರೀತಿಯ ಇನ್ಸೆಂಟಿವ್ಸ್, ಫೆಸಿಲಿಟೀಸ್ ಕೊಡೋದ್ರ ಮೂಲಕ GST ಸಬ್ಸಿಡಿ ಕಂಪೆನ್ಸೇಷನ್ ಕೊಡ್ತಾರ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಕೊಡ್ತಾರ. ಈ ರೀತಿ ಎಲ್ಲ ಪಾಲಿಸಿ ಮಾಡೋದಕ್ಕೆ ಇವತ್ತು ಇಡೀ ದೇಶದಿಂದ ಜನ ಆಂಧ್ರ ಪ್ರದೇಶದ ಕಡೆ ಇನ್ವೆಸ್ಟ್ಮೆಂಟ್ಗೆ ಹೋಗ್ತಿದ್ದಾರೆ. ನಮ್ಮಲ್ಲಿಂದ ಏನ್ ಪ್ರಯತ್ನ ಆಗ್ತಾ ಇದೆ? ನಮ್ಮಲ್ಲಿ MB ಪಾಟೀಲ್ರು ಮತ್ತು ಪ್ರಿಯಾಂಕ ಅವ್ರ ಇಂಟ್ರೆಸ್ಟ್ ಐತ್ ಖರೆ, ಆದ್ರೆ ಪಾಪ ಅವ್ರ ಕೈ ಕಟ್ಟೈತಿ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಇಂಡಸ್ಟ್ರಿ ಬಗ್ಗೆ ತಾತ್ಸಾರ, ಹೊಸ ಇನ್ವೆಸ್ಟ್ಮೆಂಟ್ ಬಗ್ಗೆ ತಾತ್ಸಾರ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂತೀನಿ, ಈ ರೀತಿಯ
ನೆಗ್ಲೆಕ್ಟ್ ನಮ್ಮ ಹುಬ್ಬಳ್ಳಿ ಮತ್ತು ಉತ್ತರ ಕರ್ನಾಟಕ ನಾ ಮುಗಿಸ್ತೇನೆ, ಆಮೇಲೆ ಉತ್ತರ ಕೊಡಿ ದಯಮಾಡಿ. ಆಗ್ತಿಲ್ಲ ಇಲ್ಲ ನಾ ಇಲ್ಲ ಒಂದೇ ನಿಮಿಷ. ಇಲ್ಲ ಕೈ ಕಟ್ಟಾಕಿರೋ ಪ್ರಶ್ನೆನೇ ಇಲ್ಲ. ಈಗ ಕೈ ಕಟ್ಟಾಕಿದ್ರೆ ಇಡೀ ದೇಶದಲ್ಲಿ ಮೊದಲನೇ ರಾಜ್ಯದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇರೋದು ನಮ್ಮ ರಾಜ್ಯ ಬಗ್ಗೆ ನಾ ಮಾತಾಡ್ತೇನೆ. ಸುಮ್ಮನೆ ಕೈ ಕಟ್ಟಾಕಿದ್ದಾರೆ ಅಂತ ಸುಳ್ಳು ಇವತ್ತು ಕುಂತ ನಿಂತಂತ ರೈಲ್ವೆ ಗಾಡಿ ಕುಂತ ನಿಂತಂತ ರೈಲ್ವೆ ಗಾಡಿಗೆ ಪುಷ್ ಕೊಡ್ಬೇಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಶಕ್ತಿ ಬೇಕಾಗ್ತೈತಿ. ಓಡ್ತಿರುವಂತ ರೈಲ್ವೆಗೆ ಬಹಳ ಶಕ್ತಿ ಬೇಕಾಗುದಿಲ್ಲ ಮುಂದೆ ಓಡ್ಸಾಕ. ಆದ್ರೆ ಇವತ್ತು ಕುಂತಂತ ಈ ರೈಲ್ವೆ ಇಂಜಿನ್ ನಾವು ಓಡಿಸ್ಬೇಕಂತಂದ್ರೆ ಇದಕ್ಕೆ ಬಹಳ ಶಕ್ತಿ ಬೇಕು. ಹಂಗಾಗಿ ಉತ್ತರ ಕರ್ನಾಟಕಕ್ಕೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಸರ್ಕಾರ ಲಕ್ಷ್ಯ ಕೊಡ್ಲಿ ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇದ್ರ ಬಗ್ಗೆ ಪಾಲಿಸಿ ದೃಷ್ಟಿಯಿಂದ ಕೂಡ ಸರ್ಕಾರ ಗಮನ ಕೊಡಬೇಕು. ಪಾಲಿಸಿಯನ್ನ ನಾವು ಸ್ಟ್ರಾಂಗ್ ಪಾಲಿಸಿ ತಗೊಂಡ್ಬರ್ಲಿಲ್ಲ ಅಂತಂದ್ರ ಎನ್ಕರೇಜ್ ಮಾಡುವಂತದ್ದು ಇವತ್ತಲ್ಲಿ ಉದ್ಯೋಗ ಸೃಷ್ಟಿ ಆಗುದಿಲ್ಲ. ನಾನು ಯುವ ಇಲ್ಲ ಸಾಧ್ಯ ಇಲ್ಲ. ನಾ 2 ತಾಸು ಟೈಮ್ ತಗೊಂಡೆ. 2 ತಾಸಿದೆ ಟೈಮ್. ಇಲ್ಲ ಮಾನ್ಯ ಅಧ್ಯಕ್ಷರೇ, ನಾನು ಅಧ್ಯಕ್ಷರ ಕಡೆನೂ ಮಾತಾಡೇನಿ, ನಮ್ಮ ಇದರಿಂದ ಮಾತಾಡೇನಿ. ಇಲ್ಲ 2 ತಾಸು ನಾ ಯುವ ನಿಧಿ ಯೋಜನೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಯುವ ನಿಧಿ ಯೋಜನೆಯಲ್ಲಿ ನಿಮ್ಮ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದು ಪ್ರಮುಖ ಗ್ಯಾರಂಟಿ ಯುವ ನಿಧಿ. ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಯುವ ನಿಧಿಯೊಳಗೆ ಪದವೀಧರರು 4,02,194 ಜನ ರಿಜಿಸ್ಟರ್ ಆಗಿದ್ದಾರೆ ಸರ್ಕಾರದ ಪ್ರಕಾರ. ಡಿಪ್ಲೊಮಾದವರು 8,200 ಜನ ರಿಜಿಸ್ಟರ್ ಆಗಿದ್ದಾರೆ. ಸರ್ಕಾರ ಅನೌನ್ಸ್ ಮಾಡಿದಂತ ಗ್ಯಾರಂಟಿ ಪ್ರಕಾರ ಪದವೀಧರರಿಗೆ 3,000 ರೂಪಾಯಿ ತಿಂಗಳ ಕೊಡ್ತೈತಿ. ಡಿಪ್ಲೊಮಾ ಆದವರಿಗೆ 1,500 ಕೊಡಬೇಕು. ಈ ಅಂಕಿ ಸಂಖ್ಯೆ ಪ್ರಕಾರ 2,290 ಕೋಟಿ ರೂಪಾಯಿ ತಿಂಗಳ ವರ್ಷ ಬೇಕಾಗ್ತೈತಿ ಸರ್ಕಾರಕ್ಕೆ ಯುವ ನಿಧಿಗೆ ಕೊಡಕ್ಕೆ. ಸರ್ಕಾರ ಇಟ್ಟಿದಂತ ದುಡ್ಡು ಎಷ್ಟು ಮಾನ್ಯ ಅಧ್ಯಕ್ಷರೇ? ಇಲ್ಲಿ ತನಕ ಕಳೆದ 3 ವರ್ಷದಲ್ಲಿ ಸರ್ಕಾರ ಮಾಡಿದಂತ ಖರ್ಚು 910 ಕೋಟಿ ರೂಪಾಯಿ. ಈ ಬಜೆಟ್ದಲ್ಲಿ ಕೂಡ ದುಡ್ಡನ್ನು ಇಟ್ಟಿಲ್ಲ. ಅಂದ್ರೆ ಇದನ್ನ ಏನು ಸುಮ್ಮನೆ ಜನರ ಯುವಕರಿಗೆ ಯುವಕರು ರೋಷಿಗೆದ್ದಿದ್ದಾರೆ. ಇವತ್ತು ನಾವು ನೋಡ್ತಿದ್ದೇವೆ ಇಡೀ ರಾಜ್ಯದಲ್ಲಿ ಯುವಕರು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಸರ್ಕಾರದಿಂದ. ನಾನು ಅದ್ರ ಬಗ್ಗೆ ಹೇಳಿದೆ ಎಷ್ಟು ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದಾವ ಅಂತ ನಮ್ಗೆ ಗೊತ್ತೈತಿ. ಸರ್ಕಾರದಲ್ಲಿ ಹೊಸ ನೌಕರಿಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಇದು ನಿರುದ್ಯೋಗಿ ಯುವಕರಿಗೆ ಅಂದ್ರೆ ಡಿಗ್ರಿ ತಗೊಂಡವ್ರಿಗೆ ಡಿಪ್ಲೊಮಾ ಕೊಡೋರಿಗೆ ಅವ್ರಿಗೆ ನೀವು ಇದು ಕೊಡ್ತೇವಿ, ಒಂದ್ ರೀತಿಗ ದುಡ್ಡನ್ನು ಕೊಡ್ತೇವಿ, ಅವ್ರಿಗೆ ಮಂತ್ಲಿ ಸ್ಟೈಫಂಡ್ ಕೊಡ್ತೇವೆ ಅಂತ ಹೇಳಿ ಅದನ್ನು ಕೂಡ ಕೊಡ್ತಾ ಇಲ್ಲ. ಯುವ ನಿಧಿ ಕೊಡ್ತೇವೆ ಅಂತ ಹೇಳಿ ಅವ್ರಿಗೆ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡಿ ಇವತ್ತು ಯಾಕೆ ಅಷ್ಟು ದೊಡ್ಡ ಪ್ರಮಾಣದ ಫ್ರಸ್ಟ್ರೇಷನ್ ಆಗ್ತಾ ಇದೆ. ಇವತ್ತು ಮಾನ್ಯ ಅಧ್ಯಕ್ಷರೇ ನಾನು ನಿಮ್ಗೆ ಒತ್ತಾಯ ಮಾಡ್ತೀನಿ, ಯುವ ನಿಧಿಯಲ್ಲಿ ಏನು ನೀವು ಗ್ಯಾರಂಟಿ ಅಮೌಂಟ್ ಕೊಡ್ತೇವೆ ಅಂತ ಹೇಳಿರಿ, ಆ ಗ್ಯಾರಂಟಿ ಅಮೌಂಟ್ ಯುವಕರಿಗೆ ಕೊಡುವಂತ ಕೆಲಸ ಮಾಡ್ರಿ. ಇವತ್ತು ಬಜೆಟ್ದಾಗ ಇಟ್ಟಿಲ್ಲ, ಬಜೆಟ್ದಾಗ ದುಡ್ಡ ಇಟ್ಟಿಲ್ಲ. ಅದ್ರ ಬಗ್ಗೆ 52 ಕ್ಯಾಬಿನೆಟ್ ದರ್ಜೆ ಜನ ಅದರ ರಾಜ್ಯದಲ್ಲಿ, 91 ಜನ ರಾಜ್ಯ ದರ್ಜೆ ಸ್ಥಾನಮಾನ ಕೊಟ್ಟಿರಿ. ಇವ್ರಿಗೆಲ್ಲ ಖರ್ಚು ಮಾಡಕ್ಕೆ ದುಡ್ಡು ಐತಿ ಸರ್ಕಾರದಾಗ, ಯುವ ನಿಧಿಗೆ ದುಡ್ಡು ಹಾಕಿಲ್ಲ. ಮಾನ್ಯ ಅಧ್ಯಕ್ಷರ, ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಕಾವ್ಯಗಳ ಬಗ್ಗೆ ವಚನಗಳ ಬಗ್ಗೆ ಬಹಳ ಇಂಟ್ರೆಸ್ಟ್. ಅವ್ರ ಬಜೆಟ್ದಲ್ಲಿ ಪ್ರತಿ ಸರ್ತಿ ಕಾವ್ಯ ವಚನಗಳು ಇರ್ತಾವ. ಹಂಗಾಗಿ ನಾನು ಕೂಡ ನೋಡ್ತಾ ಇದ್ದೆ ಯಾವ್ದಾರ ಒಂದು ಇದಕ್ಕೆ ಸೂಕ್ತ ಆಗುವಂತ ಕಾವ್ಯ ಸಿಗ್ತೈತನ ಅಂತ ಹೇಳಿ. ಇದರಲ್ಲಿ ಊರಿಲ್ಲದ ಊರಿಗೆ ಒಬ್ಬನೇ ಮುಖಂಡನಂತೆ, ಹಣವಿಲ್ಲದ ಬಜೆಟ್ಗೆ 100 ಭರವಸೆಗಳಂತೆ, ಅಭಿವೃದ್ಧಿಯ ಹಾದಿ ತಪ್ಪಿದ ಈ ಆಯವ್ಯಯ ಮೊಸರಿನಲ್ಲಿ ಕಲ್ಲು ಹುಡುಕಿದಂತಿದೆ ಕೂಡಲ ಸಂಗಮ ದೇವ ಅಂತ ನನ್ನ ಒಬ್ಬ ಗೆಳೆಯ ಬರೆದು ಕೊಟ್ಟ ಈ ಹಾಡು. ಇವತ್ತು ಸರ್ಕಾರದ ಪರಿಸ್ಥಿತಿ ಐತಂದ್ರೆ ಸರ್ಕಾರದ ಇವತ್ತು ಪರಿಸ್ಥಿತಿ ಏನೈತಂದ್ರ ಊರಿಲ್ಲ. ಪ್ರಿಯಾಂಕ ಖರ್ಗೆ ಅವ್ರು ನೀವು ಕೇಳಿಸ್ಕೊಳ್ಳಿಲ್ಲ, ಎಲ್ಲಾರ್ದು ಕೇಳಿಸ್ಕೋರಿ. ಕೃಷ್ಣ ಬೈರೇಗೌಡರು ಕನ್ನಡದ ಬಗ್ಗೆ ಪ್ರೀತಿ ಇದ್ದವರು ಇಲ್ಲ, ಕೇಳಿಸ್ಕೊಳಕ್ ಅಷ್ಟೇ, ಮಾತಾಡಕ್ ಹೇಳಿಲ್ಲ. ಮಾತಾಡಕ್ ಹೇಳಿಲ್ಲ. ನನ್ನ ಫ್ರೆಂಡ್ ಕೃಷ್ಣ ಅದಾರ, ನಿಮ್ ಕುಡಿಸ್ತಾರ, ಅವ್ರು ಕಂಟ್ರೋಲ್ ಮಾಡ್ತಾರೆ. ನಮ್ ಊರಿಲ್ಲದ ಊರಿಗೆ ಒಬ್ಬನೇ ಮುಖಂಡನಂತೆ, ಹಣವಿಲ್ಲದ ಬಜೆಟ್ಗೆ 100 ಭರವಸೆಗಳಂತೆ,
ಅಭಿವೃದ್ಧಿಯ ಹಾದಿ ತಪ್ಪಿದ ಈ ಆಯವ್ಯಯ ಮೊಸರಿನಲ್ಲಿ ಕಲ್ಲು ಹುಡುಕಿದಂತಿದೆ ಕೂಡಲ ಸಂಗಮ ದೇವ. ಮೊಸರಿನಾಗ ಕಲ್ಲು ಸಿಗುದಿಲ್ಲ, ಈ ಬಜೆಟ್ದಲ್ಲಿ ಅಭಿವೃದ್ಧಿಯ ಗಂಧ ಸಿಗುದಿಲ್ಲ. ಸಂಗಮ ದೇವ ಬರ್ದಿದ್ದಕ್ಕೆ ನೋಡ್ತಿದ್ದಾನೆ ಬಸವಣ್ಣ ಬರ್ದಿದ್ದಕ್ಕೆ. ಮೊನ್ನೆ ನಮ್ಮ ಧಾರವಾಡದಲ್ಲಿ ಒಂದು ದೊಡ್ಡ ಹೋರಾಟ ಆಯ್ತು ಜನಜಿಗಳು. ಆ ವಿದ್ಯಾರ್ಥಿಗಳು ಸೆಪ್ಟೆಂಬರ್ದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಧಾರವಾಡದಲ್ಲಿ ಮಾಡಿದ್ರು. ಮಾನ್ಯ ಸುರೇಶ್ ಕುಮಾರ್ ಅವರು ಧಾರವಾಡದಲ್ಲಿ ಸೆಪ್ಟೆಂಬರ್ದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆಗಿತ್ತು, ಎಲ್ಲ ಆ ಜನರು ಇದು ಮಾಡಿದ್ರು. ಅದಾದ ಮೇಲೆ ಬಿಜಾಪುರದಲ್ಲಿ ಒಂದು ದೊಡ್ಡ ಹೋರಾಟ ಆಯ್ತು. ಅದಾದ ಮೇಲೆ ಅವರು ಬೆಳಗಾಂದಲ್ಲಿ ವಿದ್ಯಾರ್ಥಿಗಳು ನಮ್ಗೆ ಜಾಬ್ ಸಿಗ್ತಾ ಇಲ್ಲ ಅಂತ ಹೇಳಿ ಹೋರಾಟ ಮಾಡ್ತೇವೆ ಅಂತಂದ್ರೆ ಸರ್ಕಾರ ಅವರಿಗೆ ಹೋರಾಟ ಮಾಡಕ್ಕಲ್ಲೇ ತಮ್ಮ ಬೇಡಿಕೆ ಇಡಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ. ಆ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋದ್ರು, ಹೈಕೋರ್ಟಿಗೆ, ನಮ್ಗೆ ಪರ್ಮಿಷನ್ ಕೊಡ್ರಿ, ನಾವು ಸುವರ್ಣಸೌಧದಲ್ಲಿ ಮುಂದೆ ಬೇರೆಯವ್ರಿಗೆಲ್ಲರಿಗೂ ಹೆಂಗ್ ಹೋರಾಟ ಮಾಡಕ್ ಕೊಡ್ತೀರಿ, ನಮಗೂ ಹೋರಾಟ ಮಾಡಕ್ಕಲ್ಲೇ ನಮ್ಮ ಬೇಡಿಕೆ ಇಡಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ಹೇಳಿ ಸರ್ಕಾರ ಅವ್ರಿಗೆ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೈಕೋರ್ಟಿಗೆ ಹೋದ್ರೆ ಬೆಂಗಳೂರಿಂದ ಅಡ್ವೊಕೇಟ್ ಜನರಲ್ ಅನ್ನು ಧಾರವಾಡ ಹೈಕೋರ್ಟಿಗೆ ಕಳಿಸಿದ್ರು.